ಇದೊಂದು ಬಹಳ ಇಂಟ್ರೆಸ್ಟಿಂಗ್. ಈ ದಾಳಿಯ ಅಂದರೆ ಈ ವಿಡಿಯೋ ವೈರಲ್ ಆಗೋದ್ರ ಹಿಂದೆ ಒಂದು ಆರೋಪ ಕೇಳಿ ಬಂದಿತ್ತು. ನೇರವಾಗಿ ಹೇಳಿದರು, ಏನು ಹಾಸನದ ಮಾಜಿ MLA ಇದ್ದಾರೆ ಅಂತ. ಹಾಸನದ ಮಾಜಿ MLA ಅಂತಂದರೆ ಯಾರು? BJP ನಾಯಕ ಪ್ರೀತಮ್ ಗೌಡ. ಈಗ ಹಾಸನದಲ್ಲಿ SIT ದಾಳಿ ಮುಂದುವರೆದಿದೆ. ಮಾಜಿ ಶಾಸಕ ಪ್ರೀತಮ್ ಗೌಡ ಆಪ್ತರಿಗೆ SIT ಶಾಕ್ ಕೊಟ್ಟಿದೆ. ಪ್ರೀತಮ್ ಆಪ್ತರ ಹೋಟೆಲ್ ಬಾರ್ನಲ್ಲಿ ರೇಡ್ ನಡೀತಾ ಇದೆ. ಕಿರಣಿ ಮಾಲಕತ್ವದ ಹೋಟೆಲ್ನಲ್ಲಿ ಪರಿಶೀಲನೆ ಆಗ್ತಾ ಇದೆ. ಶರತ್ ಒಡೆತನದ ಬಾರ್ನಲ್ಲಿ ಕೂಡ ಹುಡುಕಾಟ ಆಗ್ತಾ ಇದೆ. ವಲ್ಲಭಾಯ್ ರಸ್ತೆ ಪುನೀತ್ ನಿವಾಸದ ಮೇಲೂ ಕೂಡ ದಾಳಿ ನಡೆದಿದೆ. ಒಟ್ಟು 4 ಕಡೆ ದಾಳಿ ಮಾಡಿರುವ SIT. ಮೊನ್ನೆಯಷ್ಟೇ ಪ್ರೀತಮ್ ಸಹಚರರ ಬಂಧನವಾಗಿತ್ತು. ಲಿಖಿತ್ ಮತ್ತು ಚೇತನ್ ಅವರನ್ನು ಬಂಧಿಸಿದ್ದ SIT ಇಂದು ಪ್ರೀತಮ್ ಆಪ್ತರ ಹೋಟೆಲ್, ಆಮೇಲೆ ಅವರ ಆಸ್ತಿ ಏನೆಲ್ಲ ಇದೆ ಅದರ ಮೇಲೆ ದಾಳಿ. ನೋಡಿ, ಅದರ ದೃಶ್ಯಾವಳಿ ನೀವು ನೋಡ್ಬೋದು. SIT ದಾಳಿ ಇದು ಎಲ್ಲಿಂದಲೋ ಎಲ್ಲಿಗೆ ಹೋದಂಗೆ ಕಾಣ್ತಾ ಇದೆ. ಇದು ರಾಜಕೀಯ ವೆಂಡೆಟ ಇದೆಯಾ ಗೊತ್ತಿಲ್ಲ, ಐ ಡೋಂಟ್ ನೋ. ನೋಡೋಣ. ನೋಡಿ, ಇದು ಕೆಲವರ ನಿಮಗೆ ಫೋಟೋ ತೋರಿಸ್ತಾ ಇದ್ದೀನಿ. ಇವರೆಲ್ಲ ಯಾರು? ಶರತ್ ಅರೆಸ್ಟ್ ಆದಂಥವ್ರು. ಓಕೆ, ಮತ್ತೊಂದು ಕಡೆ ಖುಷ್ವಂತ್ ಇದ್ದಾರೆ. ಖುಷ್ವಂತ್, ಏನು ಲೇಟೆಸ್ಟ್ ಅಪ್ಡೇಟು ಅಲ್ಲಿಂದ? ಇದು ಅಚಾನಕ, ನಿರೀಕ್ಷಿತವ, ಅನಿರೀಕ್ಷಿತವ? ಯಾಕಂದರೆ ಪ್ರೀತಮ್ ಗೌಡ ಇದರ ಮೇಲೆ ಬೀಳ್ತಾ ಇದೆ ಅಂತಂದರೆ ಅದರ ಅರ್ಥ ಏನು ರಾಜಕೀಯದ ಚರ್ಚೆಗಳಾಗ್ತಾ ಇದೆ? JP ಸರ್, ಈಗ ಅಷ್ಟೇ ಹಾಸನದಲ್ಲಿ SIT ದಾಳಿ ಮುಂದುವರೆದಿರುವಂತ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಸರಣಿ ದಾಳಿ ಆಗಿದೆ ಅಂತ ಹೇಳ್ಬೋದು. SIT ಅವರು ಏಕಕಾಲದಲ್ಲಿ. ಮೊದಲನೇದಾಗಿ ನಾನು ಹಾಸನದ ವಿದ್ಯಾನಗರದಲ್ಲಿ ಇದ್ದೇನೆ. ನೋಡ್ಬೋದು, ಹಾಸನದ ಕ್ವಾಲಿಟಿ ಬಾರ್ ಶರತ್ ಏನಿದ್ದಾರೆ ಅವರ ನಿವಾಸದಲ್ಲಿ ಈಗ SIT ದಾಳಿಯನ್ನು ಮಾಡಿದೆ. ಅವರ ನಿವಾಸದೊಳಕ್ಕೆ ಅಧಿಕಾರಿಗಳು ಹೋಗಿರುವಂಥದ್ದು. ಈ ಕ್ವಾಲಿಟಿ ಬಾರ್ ಶರತ್ ಏನಿದ್ದಾರೆ ಇವರು ಪ್ರೀತಮ್ ಗೌಡರ ಆಪ್ತ ವಲಯದಲ್ಲಿ ಮುಂಚೂಣಿಯಲ್ಲಿ ಇರುವಂಥವ್ರು. ಅದು ಎಲ್ಲರಿಗೂ ಹಾಸನದಲ್ಲಿ ಗೊತ್ತಿರುವಂಥ ವಿಚಾರ. ಎರಡನೇದಾಗಿ ಕಿರಣ್, KCB ಮಾಲೀಕತ್ವದ ಗ್ರೂಪ್ನ ಮಾಲೀಕತ್ವದ ಕಿರಣ್ ಏನಿದ್ದಾರೆ ಇವರು ಹಾಸನದ ಕಳೆದ ಬಾರಿ ಈ ಬಾರಿ ಲೋಕಸಭಾ ಚುನಾವಣೆ ಏನಿತ್ತು ಆ ಲೋಕಸಭಾ ಚುನಾವಣೆಯಲ್ಲಿ BJPಯಿಂದ ಸ್ಪರ್ಧೆಯನ್ನು ಮಾಡುವ ಆಕಾಂಕ್ಷಿಯಾಗಿದ್ದರು. ಜೊತೆಗೆ ಇನ್ನೊಂದು ಕಡೆ JP ಸರ್, ಈಗ ಲೇಟೆಸ್ಟ್ ಅಪ್ಡೇಟ್ ಏನಂದರೆ ಈಗ ಬಂಧನ ಆಗಿರುವಂಥ ದೇವರಾಜಗೌಡ ವಕೀಲ ಏನಿದ್ದಾರೆ ಅವ್ರ ಮನೆ ಮೇಲೂ ಕೂಡ ಈಗಷ್ಟೇ SIT ದಾಳಿ, ಅವರ ಮನೆ ಮೇಲೆ ದಾಳಿ ನಡೆದಿದೆ. ಹಾಗೆ ಮತ್ತೊಂದು ಕಡೆ ಪುನೀತ್ ಅಂತ ಪ್ರೀತಮ್ ಗೌಡ ಬೆಂಬಲಿಗ ಅವ್ರ ಮನೆ ಮೇಲೂ ದಾಳಿ ನಡೆದಿರುವಂಥದ್ದು. ಇದೆಲ್ಲವನ್ನು ಟ್ರಯಾಂಗಲ್ ಒಂದು ನೋಡಿದರೆ, ಸನ್ನಿವೇಶಗಳನ್ನು ನೋಡಿದರೆ ಈಗಷ್ಟೇ ಮೊನ್ನೆ ಅಷ್ಟೇ ಬಂಧಿತ ಏನಾಗಿದ್ರು ಲಿಖಿತ್ ಮತ್ತು ಚೇತನ್ ಅಂತ ಏನು ಬಂಧನ ಆಗಿದ್ರು ವಿಡಿಯೋ ವೈರಲ್ ಆರೋಪದ ಮೇಲೆ, ಅವರನ್ನು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಬಹುಶಃ ಅವರು ನೀಡಿರುವಂಥ ಹೇಳಿಕೆಗಳ ಮೇಲೂ ಕೂಡ ಈ ಒಂದು ದಾಳಿಗಳು ಆಗಲಿಕ್ಕೆ ಇರ್ಬೋದು ಅಂತ ಸ್ಪಷ್ಟವಾಗಿ ನಾವು ಊಹಿಸ್ಬೋದು. ಯಾಕಂತ ಅಂದರೆ ಈ ಲಿಖಿತ್ ಮತ್ತು ಚೇತನ್ ಬಂಧನ ಅಂತ ಏನಾಗಿದ್ರು ಇವರೆಲ್ಲ ಕೂಡ ಈಗೇನು ದಾಳಿ ನಡೆದಿದೆ ಇವರಿಗೆಲ್ಲ ಆಪ್ತರಾಗಿದ್ದರು. ಇವರ ವಲಯದಲ್ಲೇ ಅವರು ಜೊತೆ ಇದ್ದಂಥದ್ದು. ಜೊತೆಗೆ ಇವರೆಲ್ಲರೂ ಕೂಡ ಪ್ರೀತಮ್ ಗೌಡ ಜೊತೆ ಇದ್ದಂಥದ್ದು. ಅದನ್ನು ಪ್ರೀತಮ್ ಗೌಡರು ಸ್ವತಃ ಒಪ್ಕೊಂಡಿದ್ದಾರೆ. ಚೇತನ್ ಇರ್ಬೋದು, ಬಂಧನ ಆಗಿರುವಂತಹ ಚೇತನ್ ಇರ್ಬೋದು, ಮತ್ತು ಇನ್ನೊಂದು ಕಡೆ ಲಿಖಿತ್ ಇರ್ಬೋದು, ಇವರು ನನ್ನ ಜೊತೆ ಇದ್ದರು, ಆಗ ಅವರಿಗೆಲ್ಲ ಪೆನ್ ಡ್ರೈವ್ ಸಿಕ್ಕಿರ್ಬೋದು, ಈ ರೀತಿ ಎಲ್ಲ ಹೇಳ್ತಿದ್ದಾರೆ JP ಸರ್. ಹೀಗಾಗಿ ಇದು ಈ ಕಡೆ ಒಂದು ಲಿಂಕ್ ಆದರೆ, ಇನ್ನೊಂದು ಕಡೆ ದೇವರಾಜಗೌಡರು ಏನು ಬಂಧನ ಆಗಿದ್ದಾರೆ, ದೇವರಾಜಗೌಡರನ್ನ ಇವತ್ತು ಪೊಲೀಸ್ ಕಸ್ಟಡಿಗೆ ಬೆಳಿಗ್ಗೆ ತಗೊಂಡಿದ್ರು. ಇವತ್ತು ಪೊಲೀಸ್ ಕಸ್ಟಡಿಗೆ ದೇವರಾಜಗೌಡರನ್ನ ತಗೊಂಡ ನಂತರ ಅವರನ್ನು ದಕ್ಷಿಣ ವಲಯ IGP ಆದಂಥ ಅಮಿತ್ ಸಿಂಗ್ ನೇತೃತ್ವದಲ್ಲಿ ಹಾಸನದ SP ಆಫೀಸ್ನಲ್ಲಿ ತೀವ್ರ ವಿಚಾರಣೆಯನ್ನು ನಡೆಸಿದರು. ಹೀಗಾಗಿ ಒಂದು ಕಡೆ ದೇವರಾಜಗೌಡರು ಕೂಡ BJPಯಲ್ಲೇ ಇದ್ದರು. BJPಯ ಲಾಸ್ಟ್ ಬಾರಿ ವಿಧಾನಸಭಾ ಚುನಾವಣಾ ಟಿಕೆಟ್ನಲ್ಲಿ ಪಡೆದು ಅವರು ಸ್ಪರ್ಧೆ ಮಾಡಿದರು. ಜೊತೆಗೆ ಪ್ರಜ್ವಲ್ಗೆ ಟಿಕೆಟನ್ನು ಕೊಡಬಾರ್ದು ಅಂತ BJP ಮುಖಂಡರಿಗೆ ಪತ್ರವನ್ನು ಬರೆದಿದ್ರು. ಹೀಗಾಗಿ ಪ್ರೀತಮ್ ಮತ್ತು ಇರ್ಬೋದು, ದೇವರಾಜಗೌಡ, ಇವರಿಗೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಲಿಂಕ್ ಒಂದೇ ಪಕ್ಷದಲ್ಲಿದ್ದಾಗ ಇತ್ತು ಅನ್ನುವಂತಹ ಒಂದು ಊಹೆ ಸಾಮಾನ್ಯವಾಗಿರುತ್ತೆ. ಹೀಗಾಗಿ ಈ ಒಂದು ತನಿಖೆಯ ವೇಳೆ ದೇವರಾಜಗೌಡರು ಏನಾದರೂ ಇವ್ರ ಜೊತೆ ಮಾತಾಡಿದ್ದು, ಇವ್ರ ಜೊತೆ ಕಮ್ಯುನಿಕೇಟ್ ಅಥವಾ
ಪೆನ್ ಡ್ರೈವ್ ಎಲ್ಲಿಂದ ವೈರಲ್ ಆಯಿತು, ಇವೆಲ್ಲ ಏನಾದ್ರ ಬಗ್ಗೆ ಅಂದರೂ ಹೇಳಿರ್ಬೋದಾ ಏನು, ಇವೆಲ್ಲ ಒಂದು ಲಿಂಕ್ ಆಗುವ ಸಾಧ್ಯತೆ ಇದೆ. ಜೊತೆಗೆ ನಿನ್ನೆಯಷ್ಟೇ ಗಾಣಿಗ ರವಿ ಕೂಡ ಹಾಸನದ ಮಾಜಿ ಶಾಸಕ ಅನ್ನುವಂಥ ಪದವನ್ನು, ಸದ್ಯಕ್ಕೆ ಹಾಸನದ ಮಾಜಿ ಶಾಸಕ ಅಂದರೆ ಅದು ಪ್ರೀತಮ್ ಗೌಡ. ಹೀಗಾಗಿ ಎಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಗ್ತಿರುವಂಥದ್ದು. ಎಲ್ಲೋ ಆರಂಭವಾದ ಪೆನ್ ಡ್ರೈವ್ ವೈರಲ್ ಪ್ರಕರಣ ಮತ್ತೆಲ್ಲಿಗೋ ತಲುಪಿ ಈಗ ಇಲ್ಲಿಗೆ ಬಂದು ನಿಂತಿದೆ. ಆದರೆ ವಕೀಲ ದೇವರಾಜೇಗೌಡ ನೇರವಾಗಿ ಡಿ ಕೆ ಶಿವಕುಮಾರ್ ಮೇಲೆ ಆರೋಪ ಮಾಡಿದರು. ನಂತರ ಅದು ಪ್ರೀತಮ್ ಗೌಡ, ಮಾಜಿ ಪ್ರೀತಮ್ ಗೌಡ ಇವರ ಕಡೆ ಬೆಟ್ ಮಾಡಿ ತೋರಿಸುವಂಥ, ಅವರ ಆಪ್ತ ವಲಯದ ಕಡೆ ಬೆಟ್ ಮಾಡಿ ತೋರಿಸುವಂಥ, ಹೀಗಾಗಿ ಈ ಸರಣಿ ಒಂದು SIT ದಾಳಿ ಮುಂದುವರಿತಾ ಇದೆ. ಈ ದಾಳಿ ಯಾವ ರೀತಿ ಒಂದು ನೀಟಾಗಿ ಆಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ನಾವೀಗ ದೃಶ್ಯಗಳಲ್ಲಿ ನೋಡ್ಬೋದು. ಹೀಗಾಗಿ ಪೆನ್ ಡ್ರೈವ್ ಪ್ರಕರಣದ ಸಾಕಷ್ಟು ಆಯಾಮಗಳಿದೆ ಅನ್ನೋದು ಗೊತ್ತಾಗಲಿದೆ. ನೋಡಿ, ಇದೀಗ ಅಲ್ಲಾಯ್ತಲ್ವಾ ಪ್ರೀತಮ್ ಗೌಡ, ಇದು ದೇವರಾಜೇಗೌಡರ ಮನೆ ಮೇಲೆ SIT ದಾಳಿ. ದೇವರಾಜೇಗೌಡ ಮನೆ ಮೇಲೆ SIT ದಾಳಿ ಯಾವ ವಿಚಾರಕ್ಕೆ? ದೇವರಾಜೇಗೌಡರ ಮೇಲೆ ಆರೋಪ ಇರೋದು ಮತ್ತೊಂದು ಪ್ರಕರಣ, ಈಗ ಅವರ ಮೇಲೆ ದಾಳಿ. SITಗೆ ಇನ್ನೂ ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನು ಕರ್ಕೊಂಬರ್ಬೇಕು, ಹೆಂಗೆ ಕರ್ಕೊಂಬರ್ಬೇಕು ಒಂದು ನಯಾ ಪೈಸೆ ಐಡಿಯಾ ಇಲ್ಲ. ಉಳಿದದ್ದೇನೋ ವೆಂಡಟ ಥರ ಕಾಣ್ತಾ ಇದೆ, ರಾಜಕೀಯ ಆರೋಪ ಪ್ರತ್ಯಾರೋಪಗಳ ಏನೋ ಗೊತ್ತಿಲ್ಲ. ಆದರೆ ಇದು ಸದ್ಯಕ್ಕೆ ಸುಲಭವಾಗಿ ನಿಲ್ಲುವಂಗೆ ಕಾಣ್ತಾ ಇಲ್ಲ.